ಆಗಿದ್ದ. ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಸ್ವೀಟ್ ಅಂತ ಹೇಳ್ಬೋದು, ಹಾಲಿನ ಪುಡಿ ಮಾಡಿ ಪುಡಿಯಲ್ಲಿ ಮಾಡಿದ್ದು, ಅಂದರೆ ಈ ಪೇಡ ಅಂತ ಹೇಳ್ತೇವಲ್ಲ ಅದೇ ರೀತಿ ರುಚಿ ಕೊಡ್ತದೆ. ಅದಕ್ಕಿಂತ ಚೆನ್ನಾಗಿ ರುಚಿ ಬಂದಿದೆ ಇದು. ನೋಡಿ, ಒಂಥರ ಚಿಕ್ಕಿ ಥರ ಕಾಣಿಸ್ತದೆ ನಿಮಗೆ ನೋಡುವಾಗ. ತುಂಬ ಅಂದರೆ ತುಂಬ ಟೇಸ್ಟಾಗಿದೆ ಆಯಿತಾ. ತುಂಬ ಸಿಂಪಲ್ಲಾಗಿ ಮಾಡಿದ್ದು, ಬೇಗ ಕೂಡ ಮಾಡ್ಬೋದು. ನೈಸಾಗಿ ನಾನಿಲ್ಲಿ ಮಾಡಲಿಲ್ಲ, ಸ್ವಲ್ಪ ತರಿ ಕಾಣಿಸ್ತಾ ಉಂಟಲ್ಲ. ಹೇಗೆ ಮಾಡಿದ್ದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಬೌಲ್ ತಗೊಂಡು ಇದರಲ್ಲಿ ನಾನು 1 ಕಪ್ಪಷ್ಟು ಹಾಲಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಈ 1 ಕಪ್ ಹಾಲಿನ ಪುಡಿಗೆ ನಾನಿಲ್ಲೊಂದು 1/4 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. 1/4 ಕಪ್ಪು ಸಹ ಒಮ್ಮೆಲೆ ಹಾಕೋದು ಬೇಡ, ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಾಲಿನ ಪುಡಿಗೆ ನೀವೊಂದು ಅರ್ಧ ಕಪ್ಪು ಹಾಲು ಹಾಕ್ಕೊಂಡ್ರೆ, 1 ಕಪ್ ಹಾಲಿಗೆ ಹಾಲಿನ ಪುಡಿಗೆ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಬೆರೆಸಿದರೆ ನೈಸಾಗಿ ನಿಮಗೆ ಪೇಡ ರೆಡಿ ಆಗ್ತದೆ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದ್ದೇನೆ ನೋಡಿ, ಇಷ್ಟು ಗಟ್ಟಿ ಮಾಡ್ತಾ ಇದ್ದೇನೆ. ನೀವು ಇದನ್ನು ತೆಳ್ಳಗೆ ಮಾಡಿಕೊಂಡ್ರೆ, ಅಂದರೆ ಅರ್ಧ ಕಪ್ ಹಾಲು ಹಾಕ್ಕೊಂಡು ಮಾಡಿದರೆ ನಿಮಗೆ ನೈಸಾದ ಪೇಡ ಆಗ್ತದೆ. ಈ ರೀತಿ ಪದರಾಗಿ ಬರಬೇಕು, ಕಾಳು ಥರ ಬರಬೇಕಂದ್ರೆ ಈ ರೀತಿ ಗಟ್ಟಿ ಇರಬೇಕು. ಇವಾಗ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೊಂದು 3 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ. ಈ ತುಪ್ಪ ಸ್ವಲ್ಪ ಬಿಸಿಯಾಗಲಿ. ಈಗ ನಾನು ರೆಡಿ ಮಾಡಿಟ್ಟಿದ್ದೆಲ್ಲ ಹಾಲು ಪುಡಿ ಮತ್ತು ಹಾಲು ಹಾಕಿದ ಮಿಶ್ರಣ, ಅದನ್ನು ಈ ತುಪ್ಪಕ್ಕೆ ನಾವು ಹಾಕ್ಕೊಳ್ಬೇಕು. ಈ ತುಪ್ಪಕ್ಕೆ ಹಾಕ್ಕೊಂಡ ನಂತರ, ಅಂದರೆ ಬಾಣಲೆ ಬಿಸಿಯಾಗಿ ತುಪ್ಪ ಹಾಕಿದ್ದೆಲ್ಲ ಇದಕ್ಕೆ ಹಾಕ್ಕೊಂಡ ನಂತರ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೀವು ಇದರ ಜೊತೆಗೇ ಸಕ್ಕರೆ ಪುಡಿ ಕೂಡ ಮಾಡಿಕೊಂಡು ಹಾಕ್ಕೊಳ್ಬೋದು. ಆವಾಗ ನಿಮಗೆ ನೈಸಾದ ಪೇಡ ರೆಡಿ ಆಗ್ತದೆ. ನಾನಿಲ್ಲಿ ಸ್ವಲ್ಪ ಪದರಾಗಿ ಮಾಡಬೇಕು ಅಂತ ಹೇಳಿಕೊಂಡು ಫಸ್ಟಿಗೆ ಸಕ್ಕರೆಯನ್ನು ಕೂಡ ಹಾಕಲಿಲ್ಲ. ತುಪ್ಪದಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇದೊಂಥರ ಕಾಳು ಬರಬೇಕಂದ್ರೆ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದಾಗ ನಾವು ತುಂಬ ಬೇಗ ಸೌಟನ್ನು ಹಾಕ್ಕೋಬಾರ್ದು. ಸ್ವಲ್ಪ ಲೇಟ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಸ್ವಲ್ಪ ಕಾಳು ರೀತಿ ಇದು ಇದಾಗ್ತದೆ, ಗಂಟು ಕಟ್ಟಿದ ರೀತಿ ಇರ್ತದೆ. ನಿಮ್ಗೆ ಈ ರೀತಿ ಬೇಡ, ನೈಸ್ ಬೇಕು ಅಂತ ಇದ್ದರೆ ನೀವು ಅದೇ ತೆಳ್ಳಗೆ ಮಾಡ್ಕೊಳ್ಬೇಕು. ಆನಂತರ ಸಕ್ಕರೆ ಪುಡಿನ ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿ ಉದುರು ಆಗಿ ಒಂಥರ ಪನ್ನೀರ್ ರೀತಿ ಆಗಿದೆ ಇದೀಗ. ಈಗ ನಾನು ಇದಕ್ಕೊಂದು 1/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಸಕ್ಕರೆ ಹಾಕ್ಕೊಂಡ ನಂತರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ನಾನೊಂದು 4ರಿಂದ 5 ಚಮಚದಷ್ಟು ಹಾಲನ್ನು ವಾಪಸ್ ಇಲ್ಲಿ ಸೇರಿಸ್ತಾ ಇದ್ದೇನೆ. ಅಂದರೆ ಸಕ್ಕರೆ ಪುಡಿ ಆಗಬೇಕು. ಸಕ್ಕರೆ ಪುಡಿ ಹಾಕಲಿಲ್ಲಲ್ಲ, ನಾವು ಕಾಳು ಹಾಕಿರೋದಲ್ಲ, ಅದಕ್ಕೋಸ್ಕರ ಸಕ್ಕರೆ ಕರಗಲಿಕ್ಕೋಸ್ಕರ ತುಪ್ಪವನ್ನು ಸೇರಿಸ್ಕೊಳ್ಬೇಕು. ಮತ್ತು ನಿಮಗೆ ಇದು ಏನು ಪೀಸ್ ಮಾಡಲಿಕ್ಕೆಲ್ಲ ಬರೋದಿಲ್ಲ, ಈ ರೀತಿ ಹುಡಿಯಾಗಿದ್ರಲ್ಲ. ಹಾಗಾಗಿ ನಾವು ಸ್ವಲ್ಪ ಹಾಲನ್ನು ನೆಕ್ಸ್ಟ್ ಹಾಕ್ಕೊಳ್ಬೇಕು. ಈ ಹಾಲನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸಕ್ಕರೆ ಕರಗಿ ಅದು ಕೂಡ ಸ್ವಲ್ಪ ನೀರಾಗ್ತದೆ. ಅದೆಲ್ಲ ಆದ ನಂತರ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ತುಂಬ ಅಂದರೆ ತುಂಬ ರುಚಿಯಾಗ್ತದೆ. ನೋಡಿ, ನಿಮಗೀಗ ಗೊತ್ತಾಗ್ತಾ ಇದೆ, ಇದರ ಕಲರ್ ನೋಡಿ ಈ ರೀತಿ ಚೇಂಜ್ ಆಗಬೇಕು. ಸಕ್ಕರೆ ಸಹ ಒಂಥರ ಕ್ಯಾರಮಲ್ ಆಗಬೇಕು, ಹಾಲು ಕೂಡ ಸ್ವಲ್ಪ ಫ್ರೈ ಆಗಬೇಕು, ಹಾಲಿನ ಪುಡಿ. ಅದಾದ ನಂತರ ನಾವಿದನ್ನು ಒಂದು ತಟ್ಟೆಗೆ ಸೇರಿಸ್ಕೊಳ್ಬೇಕು. ತಟ್ಟೆಗೆ ಏನು ತುಪ್ಪ ಎಲ್ಲ ಹಾಕಬೇಕು ಅಂತಿಲ್ಲ. ನಾವಿದನ್ನು ಫ್ರೈ ಮಾಡುವಾಗಲೇ ತಟ್ಟೆಗೆ ಇದು ಪುಡಿಗೆ ತುಪ್ಪ ಹಾಕಿದ್ದೇವಲ್ಲ, ಹಾಗಾಗಿ ತಟ್ಟೆಗೇನು ನೀವು ತುಪ್ಪ ಸವರ್ಕೊಂಡೆಲ್ಲ ಇಟ್ಕೊಳ್ಬೇಕು ಅಂತಿಲ್ಲ. ಇದನ್ನೆಲ್ಲ ಹಾಕ್ಕೊಂಡ ನಂತರ ನೋಡಿ, ಸ್ವಲ್ಪ ಫ್ರೈ ಆದಾಗ ಎಣ್ಣೆ ಉಂಟಲ್ಲ ನೋಡಲಿಕ್ಕೆ, ಇದೇ ನಿಮಗೆ ರುಚಿ ಕೊಡೋದು. ನೈಸಾಗಿ ಬಂದರೆ ಮಾಮೂಲು ಪೇಡ ಥರ ಆಗ್ತದೆ. ಈ ರೀತಿ ಮಾಡಿದರೆ ಇದನ್ನು ಮಾಡಿದ ತಕ್ಷಣ ತಿನ್ನಲಿಕ್ಕೂ ರುಚಿ, ಮತ್ತು ನೀವೊಂದು ಮಾರನೇ ದಿನ ಎಲ್ಲ ತಿಂತೀರಿ ಅಂದರೆ ಫ್ರಿಜ್ಜಲ್ಲೆಲ್ಲ ಇಟ್ಟು ತಿನ್ನಬೇಕು, ಏನು ಟೇಸ್ಟ್ ಇರ್ತದೆ ಗೊತ್ತುಂಟಾ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನೀವು ಉಂಡೆ ರೀತಿ ಮಾಡ್ಕೊಂಡು ಬೇಕಾದ್ರೂ ಇಟ್ಕೊಳ್ಬೋದು, ಅಥವಾ ಪೀಸಸ್ ಕೂಡ ಮಾಡ್ಬೋದು. ನಾನು ಇದನ್ನು ಒಂದು ಸತಿ ತಟ್ಟೆಗೆ ಹಾಕ್ಕೊಂಡ ನಂತರ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ನಂತರ ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ಆನಂತರ ನಾನಲ್ಲಿ ಮಗಳು ಸ್ವಲ್ಪ ಜಾಸ್ತಿ ಹಠ ಮಾಡ್ತಿದ್ಲು, ಅದಕ್ಕೆ ತಣ್ಣಗೆ ಆಗೋ ಮುಂಚೆನೇ ಅವಳಿಗೆ ಸ್ವಲ್ಪ ಉಂಡೆ ಮಾಡುವ ಅಂತ ಸೈಡಿಂದ ತೆಗೆದು ಉಂಡೆ ಕೂಡ ಮಾಡಿದೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಂತರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕುವ ನ್ಯೂ ರೆಸಿಪೀಸ್ ನಿಮಗೆ ಆವಾಗ ನೋಟಿಫಿಕೇಷನ್ ಬರ್ತದೆ. ನಾನು ಸ್ವಲ್ಪ ಕಡಿಮೆ ಆಗ್ತಾ ಇರೋದು, ನನಗೆ
ಕುಕ್ಕಿಂಗ್ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಆಗ್ತಿದ್ದೆ. ನೋಡಿ, ಅವಳು ಬಿಸಿ ಇದೆ ಅಂತ ಹೇಳಿದ್ರೂ ಮಧ್ಯೆ ಕೈ ಹಾಕ್ಕೊಂಡು ಸ್ವಲ್ಪ ತೆಗಿತಾ ಇದ್ಲು. ಹಾಗಾಗಿ ಫಸ್ಟಿಗೆ ಅವಳಿಗೆ ಕೊಡುವ ಅಂತ ಈ ರೀತಿ ಉಂಡೆ ಮಾಡ್ಕೊಂಡು ಒಂದೆರಡು, ಆನಂತರ ವಾಪಸ್ ನಾನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ. ನೀವು ಕಟ್ ಮಾಡುವಾಗ ಸ್ವಲ್ಪ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಫುಲ್ ತಣ್ಣಗಾದ ನಂತರ ಪೀಸಸ್ ಆಗಿ ನಿಮಗೆ ಚೆನ್ನಾಗಿ ಬರ್ತದೆ. ತುಂಬ ತಣ್ಣಗಾಗಲಿಕ್ಕೆ ಬಿಡಬೇಡಿ ಕಟ್ ಮಾಡುವಾಗ. ನೋಡಿ, ನಾನೀಗ ಇದನ್ನು 2 ಉಂಡೆ ಮಾಡಿದ ನಂತರ ವಾಪಸ್ಸು ಸೆಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ತಾಯಿದ್ದೇನೆ. ಆವಾಗ ಕೂಡ ಬಂದಳು, ನನ್ನ ಚಾಕುವಲ್ಲಿ ನೀನು ಕಟ್ ಮಾಡೋದಿಲ್ವಾ ಅಂತ ಹೇಳ್ಕೊಂಡು ಬೇಜಾರು ಮಾಡಿಕೊಂಡ್ಳು. ಹಾಗಾಗಿ ನಾನು ಕಟ್ ಮಾಡ್ತಾ ಇದ್ದ ನಂತರ ವಾಪಸ್ ಅವಳ ಚಾಕು ತೆಕ್ಕೊಂಡು ಕೂಡ ಅದರಲ್ಲಿ ಪೀಸಸನ್ನು ತೆಗೆದೆ, ಅವಳಿಗೆ ಸಮಾಧಾನ ಆಗಲಿ ಅಂತ. ಮಕ್ಕಳಿಗೆ ಹಾಗೆ ಅಲ್ಲ, ಏನಾದರೂ ಮಾಡ್ತಾ ಇರುವಾಗ ಬರ್ತಾರೆ ಮಧ್ಯದಲ್ಲಿ. ನೋಡಿ, ಅವಳ ಚಾಕು ಕೊಟ್ಟಿದ್ದಾಳೆ, ಅದರಲ್ಲೇ ಕಟ್ ಮಾಡಬೇಕು ಅಂತ. ಚೆನ್ನಾಗಿ ಬಂತು ನನಗೆ ಅದರಲ್ಲಿ ಕಟ್ ಮಾಡಲಿಕ್ಕೆ ಕೂಡ. ಸ್ವಲ್ಪ ಪ್ಲಾಸ್ಟಿಕ್ ರೀತಿ ಇತ್ತಲ್ಲ, ಹಾಗಾಗಿ ಚೆನ್ನಾಗಿ ಬಂತು, ಅಂಟದೆ. ನೋಡಿ, ನಿಮಗೆ ಪೀಸ್ ಮಾಡುವಾಗ ಗೊತ್ತಾಗ್ಬೋದು ಎಷ್ಟು ಸೂಪರಾಗಿ ಪೀಸಸ್ ಆಗಿದೆ ಅಂತ. ಈ ರೀತಿ ನೀವು ಸಹ ಒಂದು ಸತಿ ಹಾಲಿನ ಪುಡಿಯಲ್ಲಿ ಟ್ರೈ ಮಾಡಿ. ನಾವು ಪೇಟೆಯಿಂದೆಲ್ಲ ತಂದು ತಿನ್ನೋದಕ್ಕಿಂತ ಈ ರೀತಿ ಮಾಡಿ ನೀವು ಒಂದು ಸತಿ ರುಚಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗ್ತದೆ. ನೋಡಿ, ಕಟ್ ಮಾಡುವಾಗ ಈ ರೀತಿ ಪದರ ಪದರ ಆಗಿರ್ತದೆ, ಒಂಥರ ಕಾಳು ಕಾಳು ಬಾಯಿಗೆ ಸಿಕ್ಕುವಾಗ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೇವಲ್ಲ, ಅದು ಕೂಡ ಫ್ಲೇವರ್ ಚೆನ್ನಾಗಿ ಬರ್ತಿತ್ತು. ಹೀಗೆ ನೀವು ಟ್ರೈ ಮಾಡಿ. ಹಾಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆ ಅಂತ. ಒಂದು ಸತಿ ಟ್ರೈ ಮಾಡಿ ನೀವು ಕೂಡ ಹೇಗೆ ಬಂದಿದೆ ಅಂತ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.